ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಕಡಪಟ್ಟಿ ಗ್ರಾಮದಲ್ಲಿ ಕಾನೂನು ಅರಿವು ಕಾರ್ಯಕ್ರಮ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಡಪಟ್ಟಿ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ಸಮುದಾಯ ಭವನದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬಾಗಲಕೋಟೆ, ತಾಲೂಕು ಕಾನೂನು ಸೇವಾ ಸಮಿತಿ ಜಮಖಂಡಿ, ನ್ಯಾಯವಾದಿಗಳ ಸಂಘ ಜಮಖಂಡಿ, ತಾಲೂಕು ಪಂಚಾಯತ್ ಜಮಖಂಡಿ, ತಾಲೂಕು ನಿವೃತ್ತ ನೌಕರರ ಸಂಘ ಜಮಖಂಡಿ ಮತ್ತು ಮಾಜಿ ಸೈನಿಕ ನೌಕರರ ಸಂಘ ಜಮಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಅಧ್ಯಕ್ಷತೆ ಶ್ರೀ ಎಚ್.ಎಂ. ಶೆಟ್ಟರ, ತಾಲೂಕು ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಜಮಖಂಡಿ. ಇವರು ಮಾತನಾಡಿ, ಕಾನೂನು ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ ಬಹಳ ಒಳ್ಳೆಯದು ಎಂದರು. ಆರ್ಥಿಕ ಸ್ಥಿತಿಯಿಂದ ಹಿಂದೆ ಉಳಿದವರಿಗೆ ಉಚಿತ ಕಾನೂನು ನೆರವು ತಿಳಿಸಿಕೊಡಲಾಯಿತು ಎಂದು ಹೇಳಿದರು. ಗೌರವಾನ್ವಿತ ಶ್ರೀ ಅರ್ಷದ್ ಎ. ಅನ್ಸಾರಿ, ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಕಾರ್ಯದರ್ಶಿ, ತಾಲೂಕು ಕಾನೂನು ಸೇವಾ ಸಮಿತಿ ಜಮಖಂಡಿ ಇವರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಮತ್ತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾನೂನು ಜಾಗೃತಿ ಗೌರವಾನ್ವಿತ ಶ್ರೀ ರಾಜಶೇಖರ ಎಸ್. ಹರಸೂರು ಮತ್ತು ಪ್ರಧಾನ ಹಿರಿಯ ದಿವಾಣಿ ನ್ಯಾಯಾಧೀಶರು ಜಮಖಂಡಿ ಚಂದ್ರಶೇಖರ ಎಸ್. ಹರಸೂರ, ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ಇವರು ಕಾನೂನು ಜಾಗೃತಿಯ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿಸಿದರು. ಉಪನ್ಯಾಸಕರು ಎಲ್. ಸವದಿ, ನ್ಯಾಯವಾದಿಗಳ ಸಂಘ ಜಮಖಂಡಿ ಇವರು ಹಿರಿಯ ನಾಗರಿಕರ ಕಾನೂನಿನ ಬಗ್ಗೆ ಹಲವಾರು ವಿಷಯಗಳನ್ನು ಮಾತನಾಡಿದರು. ಕಾರ್ಯಕ್ರಮದ ಸಂದರ್ಭದಲ್ಲಿ ಮಾಜಿ ಸೈನಿಕರು ತಮ್ಮ ಸಮಸ್ಯೆಗಳನ್ನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಟ್ಟರು. ನ್ಯಾಯಾಧೀಶರು ಅವರಿಗೆ ಸೂಕ್ತ ಸಲಹೆ ನೀಡಿದರು. ವರದಿ ಕಲ್ಯಾಣಪ್ಪ ಎಸ್. ಬಾಂಗಿ, ಅನ್ನದಾತ ನ್ಯೂಸ್ ಕನ್ನಡ, ಜಮಖಂಡಿ. ವೃದ್ಧಾಪ್ಯ ಜೀವನವು ಅವರಂತೆ ಇರುತ್ತದೆ ಅಂತ ನಾನು ಹೇಳಿಕ್ ಬರ್ತೇನೆ. ಈಗಿನ ನಾವು ನಮ್ಮ ಹಿರಿಯರನ್ನ ನಾವು ಸರಿಯಾಗಿ ನೋಡ್ಕೊಂಡ್ರೆ, ನಾವು ಹಿರಿಯರಾದಾಗ ನಮ್ಮ ಮಕ್ಕಳು ನಮ್ಮನ್ನ ಸರಿಯಾಗಿ ನೋಡ್ಕೋತಾರಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅದೇ ರೀತಿ ಎಲ್ಲರಿಗೂ ಎಲ್ಲ ನಿಮ್ಮ ಬಂದಿರೋಂಥ ಹಿರಿಯರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಯಾರಾದರೂ ನಿಮ್ಮ ಮನೆ ಬಾಜು ಅಥವಾ ಯಾರಾದರೂ ಹಿರಿಯ ನಾಗರಿಕರಿಗೆ ತೊಂದರೆ ಆಗ್ತಿದ್ರೆ ದಯವಿಟ್ಟು ಅವರಿಗೆ ಕೊಡುವ ಕಂಪ್ಲೇಂಟ್ ಆಗದೇ ಇರಿದ್ರೆ ದಯವಿಟ್ಟು ಯಾರಾದರೂ ಬಂದು ಅವರಿಗೆ ಸಹಕರಿಸಿ, ಇದರ ಕಾನೂನಿನ ಬಗ್ಗೆ ಅವರಿಗೆ ತಿಳಿಸಿ, ಅವರಿಗೆ ಮನದಟ್ಟು ಮಾಡಿ, ಅವರಿಗೆ ಆ ಕಾನೂನಿನ ಬಗ್ಗೆ ಅರಿವು ಮೂಡಿಸಿ ಅವರಿಗೆ ನ್ಯಾಯ ದೊರಕುವಂತೆ ಮಾಡಬೇಕಂತ ನಾನು ಎಲ್ಲ ಹಿರಿಯ ನಾಗರಿಕರನ್ನು ಕೇಳ್ತೇನೆ. ನಮ್ಮ ಕಾನೂನಿನಲ್ಲಿ ಹಿರಿಯ ನಾಗರಿಕೆ ತುಂಬ ಕಾನೂನುಗಳಿವೆ ಅಂತ ನಾನು ಹೇಳಿಕೊಡ್ತೀನಿ. ಆದರೆ ನಾನು ಇವಾಗಲೇ ಹೇಳಿದಂಗೆ ತಂದೆ ತಾಯಿಯರ ಮತ್ತು ಹಿರಿಯ ನಾಗರಿಕರ ಪಾಲನೆ, ಪೋಷಣೆ ಮತ್ತು ಕಲ್ಯಾಣ ಅಧಿನಿಯಮ 2007ರ ಅಡಿಯಲ್ಲಿ ಹಿರಿಯ ನಾಗರಿಕರಿಗೆ ಪ್ರತಿಯೊಂದು ಸೌಲಭ್ಯವನ್ನು ದೊರಕಿಸಿದ್ದಾರೆ. ಅಂದರೆ ಅವರಿಗೆ ಆತ್ಮಗೌರವವನ್ನು ಹೆಚ್ಚಿಸಲು ಮತ್ತು ಅವರು ಶಾಂತಿಯುತವಾಗಿ ಬದುಕನ್ನು ಬಾಳ್ಬೇಕಂತ ಹೇಳಿನೇ ಅವರಿಗೆ ಈ ಕಾನೂನನ್ನು ಜಾರಿಗೆ ತಂದಿದ್ದಾರೆ ಅಂತ ಕೇಳಬಹುದು. ಈಗ ನಿಮ್ಮ ಮಕ್ಕಳು ನೋಡ್ಕೋತಾ ಇದ್ದಾರೆ. ಮಕ್ಕಳು ಪಡ್ಕೊಂಡಾಗ ನಿಮಗೆ ಒಂದು ಆರ್ಥಿಕ ಅಸಬಲತೆಯಾದಾಗ ನೀವು ಪಿಂಚಣಿಯನ್ನು ಪಡೆಯಬಹುದು ಸರ್ಕಾರದಿಂದ. ಆ ರೀತಿ ಸಾಮಾಜಿಕ ಒಂದು ತೊಂದರೆ ಆಗಿದೆ, ಸಾಮಾಜಿಕ ಭದ್ರತೆ ತೊಂದರೆ ಆಗಿದೆ. ಬಟ್ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕವಾಗಿ ತೊಂದರೆ ಆಗಲ್ಲ. ಸಿಟಿ ಲಿಮಿಟ್ಸಲ್ಲಿ ಆಗುತ್ತೆ. ಯಾಕಂದರೆ ಒಬ್ಬರು ಮಾತಾಡೋದಿಲ್ಲ, ಒಬ್ಬರು ನೋಡೋದಿಲ್ಲ. ಸೊ ಈ ರೀತಿ ಅವರು ಸಿಟಿ ಲಿಮಿಟ್ಸಲ್ಲಿರೋರಿಗೆ ಆ ತೊಂದರೆ ಆಗುತ್ತೆ. ಗ್ರಾಮೀಣದಲ್ಲಿರೋರಿಗೆ ಸಾಮಾಜಿಕ ಭದ್ರತೆ ತೊಂದರೆ ಆಗುತ್ತೆ. ಆಸ್ತಿ ವ್ಯಾಜ್ಯ ಆಗುತ್ತೆ. ಹಿರಿಯರಾಗಿರುವ ನಂತರ ಅವರಿಗೆ ಆಸ್ತಿ ವ್ಯಾಜ್ಯಗಳು ಕಾಡ್ತಾರೆ. ಮಕ್ಕಳು ಆಸ್ತಿಗಳನ್ನು ತೆಗೆದುಕೊಂಡು ಅವ್ರನ್ನ ಮನೆಯಿಂದ ಆಚೆ ಎಲ್ಲ ಆಗುತ್ತೆ. ಸೊ ಆ ರೀತಿ ಆದಾಗ ನೀವೇನು ಮಾಡ್ಬೋದು ಅಂತಂದರೆ, ಆರ್ಥಿಕ ಸಬಲತೆಯಾದಾಗ ನೀವು ಒಳ್ಳೆಯ ನೇಮಿಸಿಕೊಂಡು ಕೇಸನ್ನ ಕೊಡ್ತೀರಾ. ಆದರೆ ಆರ್ಥಿಕ ಅಸಬಲತೆಯಾದಾಗ ನಮ್ಮ ಒಂದು ಕೋರ್ಟಿನ ಆವರಣದಲ್ಲಿ ಒಂದು ಕಾನೂನು ಸೇವಾ ಪ್ರಾಧಿಕಾರ ಇದೆ. ಅಲ್ಲಿ ಬಂದು ನೀವು ಅಪ್ರೋಚ್ ಆದಾಗ ಉಚಿತವಾಗಿ ವಕೀಲರ ಸಲಹೆಯನ್ನು ಪಡೆದುಕೋಬಹುದು. ಅದೇ ರೀತಿ ಉಚಿತವಾದ ವಕೀಲರನ್ನು ಕೂಡ ನಾವು ನೇಮಿಸ್ಕೊಳ್ತೀವಿ. ಅದರೊಟ್ಟಿಗೆ ನೀವು ಲೀಗಲ್ ಆಗಿ ಕಾರ್ಯಕ್ರಮ ಮಾಡಬಹುದು. ಇನ್ನೂ ಹೇಳಬೇಕಂದ್ರೆ ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತೀವಿ. ಆ ಆರೋಗ್ಯ ಸಮಸ್ಯೆಯಿಂದ ಸರ್ಕಾರವು ಸಾಕಷ್ಟು ಯೋಜನೆಗಳನ್ನು ತಂದಿದೆ. ಅದರಲ್ಲಿ ಒಂದು ಇನ್ಶೂರೆನ್ಸ್ ಪಿಂಚಣಿ ವ್ಯವಸ್ಥೆ ಕೂಡ ಇದೆ. 5 ಲಕ್ಷದವರೆಗೆ ಪಿಂಚಣಿ ಪಡೆಯುವುದು. ಮೋಸ್ಟ್ಲಿ 20ರಿಂದ ವಯಸ್ಸು ಇದ್ದವರು ಕೂಡ ಪಿಂಚಣಿಯನ್ನು ಪಡೆದುಕೋಬಹುದು. ಅದನ್ನು ನೀವು ಅಪ್ರೋಚ್ ಮಾಡಬೇಕಂತಂದರೆ ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು, ತಾಲೂಕು ಮಟ್ಟದಲ್ಲಿ ಪಂಚಾಯತ್ ಮಟ್ಟದಲ್ಲಿ ಕೂಡ ಹಿರಿಯ ನಾಗರಿಕರ ಸಬಲೀಕರಣ ಒಂದು ಇಲಾಖೆ ಇದೆ. ಸೊ ಅಲ್ಲಿ ಅಪ್ರೋಚ್ ಆಗಿ ನಿಮ್ಮ ಐಡೆಂಟಿಟಿಯನ್ನು ತೋರಿಸಿದ್ರೆ
ನೀವು ಇನ್ಶೂರೆನ್ಸ್ ಕೂಡ ಮಾಡಿಸ್ಬೋದು. ಅಪ್ ಟು 5 lakhs 5 ಲಕ್ಷದವರೆಗೆ ನೀವು ಇನ್ಶೂರೆನ್ಸ್ ಕೂಡ ಮಾಡಿಸ್ಬೋದು. ಇಮೋಷ್ನಲ್ ನಾವು ಫೇಸ್ ಮಾಡ್ತೀವಿ ಪ್ರಾಬ್ಲಮ್. ವಯಸ್ಸಾದ ನಂತರ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಕಡಿಮೆ ಆಗುತ್ತೆ. ಅಂದರೆ ಭಾವನಾತ್ಮಕ ನಮಗೆ ಸಪೋರ್ಟ್ ಸಿಗೋದಿಲ್ಲ. ಏನಾಗುತ್ತೆ, ಆಗ ನಾವು ಮಕ್ಕಳೊಂದಿಗೆ ಅಥವಾ ಮೊಮ್ಮಕ್ಕಳೊಂದಿಗೆ ಸ್ವಲ್ಪ ನೀವು ಒಳ್ಳೆಯ ರಿಲೇಷನ್ ಬೆಳೆಸ್ಕೊಂಡು ಅವ್ರನ್ನ ಬೈಯೋದಾಗಿ ಅಂತ ಮಾಡ್ಕೊಂಡು ಸ್ವಲ್ಪ ಅವ್ರ ಜೊತೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ರೆ. ಅದೇ ರೀತಿ ಬಸ್ಗಳಲ್ಲಿ ಓಡಾಡುವಾಗ ನಮಗೆ VIP ಇರುತ್ತೆ. ಟ್ರೈನ್ಗಳಲ್ಲಿ ಬಸ್ಗಳಲ್ಲಿ ನೀವು ಓಡಾಡುವಾಗ ಅದನ್ನು VIP ಇರುತ್ತೆ. ಅದರಲ್ಲಿ ನಿಮಗೆ ಸಪ್ರೇಟ್ ಸೀಟಿನ ವ್ಯವಸ್ಥೆ ಕೂಡ ಕಾಯ್ದಿರಿಸಿದ್ದಾರೆ. ಸೊ ಆ ವ್ಯವಸ್ಥೆಗಳನ್ನು ಪಡ್ಕೊಬೋದು. ಪೌಷ್ಟಿಕ ಆಹಾರದ ಬಗ್ಗೆ ಹೇಳ್ಬೇಕಂತಂದರೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪೌಷ್ಟಿಕ ಆಹಾರದ ವ್ಯವಸ್ಥೆ ಕೂಡ ಇರುತ್ತೆ. ನೀವು ಹೋಗಿ ಅದನ್ನು ಉಪಯೋಗ ತಗೋಬೇಕು. ಮತ್ತು ಆರ್ಥಿಕ ಅಸಬಲರಿದ್ದಾಗ ವೃದ್ಧಾಶ್ರಮಗಳು ಕೂಡ ಇದೆ, ಸಾಕಷ್ಟು ಇದೆ. ತಂದೆ ತಾಯಿನ ಹೊರಗಡೆ ಹಾಕಲಿಕ್ಕೆ ನೋಡುವಂಥ ಎಷ್ಟೋ ಜನ ಮಕ್ಕಳನ್ನು ನಾವು ನೋಡಿದ್ದೀವಿ. ಆ ಥರ ಆಗಬಾರ್ದು. ಈ ಅನಾಥಾಶ್ರಮಗಳಿದ್ರೆ ಓಕೆ, ಎಕ್ಸೆಪ್ಷನಲ್ ಕೇಸಸ್ ಏನೋ ಆಗಿದೆ ಅಂತ ನಾವು ಅದನ್ನು ಇದು ಮಾಡೋದು. ಬಟ್ ವೃದ್ಧಾಶ್ರಮ ಎಲ್ಲೂ ಇರಬಾರ್ದು ಅನ್ನೋದು ನನ್ನ ಭಾವನೆ. ಇರಬಾರ್ದು. ಯಾಕಂತಂದ್ರೆ ವೃದ್ಧಾಶ್ರಮ ಇರಬಾರ್ದು. ಮನೆಯಲ್ಲಿ ಹಿರಿಯರು ವೃದ್ಧರು ಏನಿದ್ದಾರೆ ಅವರು ದೇವರಿಗೆ ಸಮಾನ. ನೀವು ಯಾರು ದೇವರಿಗೆ ನೋಡಿಲ್ಲ ಅಂತಂದ್ರೆ ವೃದ್ಧರಲ್ಲಿ ನೋಡಿ ಅವರ ದೇವರು ಕಾಣ್ತಾರೆ. ತಂದೆ ತಾಯಿ ಅನ್ನೋದು, ಅದರಲ್ಲೂ ವೃದ್ಧ ತಂದೆ ತಾಯಿಗಳು ಅವರು ದೇವರಿಗಿಂತಲೂ ಹೆಚ್ಚು ಒಂದು ಪಟ್ಟು. ಯಾಕಂದ್ರೆ ಕಣ್ಣೆ ಕಾಣಿಸ್ತಾರಲ್ಲ, ದೇವರು ನಮ್ಗೆ ಕಾಣಿಸಲ್ಲ. ಹಿಂದೆಲ್ಲ ಋಷಿಮುನಿಗಳು ತಪಸ್ಸು ಮಾಡಿ ದೇವರನ್ನ ಕಂಡವರಿದ್ದಾರೆ. ಬಟ್ ನಮಗೆ ಏನೂ ತಪಸ್ಸು ಮಾಡಿದ್ರೆ ನಮ್ಮ ಕಣ್ಣೆದುರಿಗೆ ಇದ್ದಾರೆ ದೇವರು. ನಿತ್ಯ ದೇವರನ್ನು ನೋಡ್ತೀವಿ. ಅದನ್ನ ನಿಮ್ಮ ತಂದೆ ತಾಯಿ ಇದ್ದವರು ನೀವು ಬಹಳ ಪುಣ್ಯವಂತರು. ಮತ್ತೆ ನಿಮ್ಮ ಮನೆಯಲ್ಲಿ ಅವ್ರನ್ನ ನೀವು ಅವರು ನಿಮ್ಮ ಮನೆಯಲ್ಲಿ ಇಲ್ಲ, ನೀವು ಅವ್ರ ಮನೆಯಲ್ಲಿ ಇದ್ದೀರಿ ಅಂತ ಭಾವ ನಿಮ್ಮಲ್ಲಿ ಇರಬೇಕು. ಆ ಭಾವ ಇದ್ದಾಗ ಮಾತ್ರ ನಾವು ಹಿರಿಯರನ್ನ ಬಹಳ ಗೌರವದಿಂದ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಕಾಣಬೇಕು. ಅವರ ಕೊನೆ ಉಸಿರಿರುವವರೆಗೂ ನಾವು ಅವರನ್ನು ಬಹಳ ಪ್ರತಿಯೊಬ್ಬ ನಾಗರಿಕರಿಗೆ ಹಿರಿಯ ನಾಗರಿಕರಿಗೆ ಭಾಳ ಒಳ್ಳೆಯ ಕಾರ್ಯವನ್ನು ಮಾಡಬೇಕು. ಕಾನೂನು ಅದು ಇದೈತಿ. ಆಮೇಲೆ ಆರ್ಥಿಕ ಸ್ಥಿತಿಯಿಂದ ಹಿಂದುಳಿದವ್ರಿಗೆ ಕೂಡ. ನಮಸ್ಕಾರ ಅನ್ನದಾತ ವೀಕ್ಷಕರೇ. ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ, ವ್ಯಥೆ, ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ. ಹಳ್ಳಿಗಳಿಂದ ದಿಲ್ಲಿಯವರೆಗೆ, ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ, ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ. ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ, ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ. ಜೈ ಕಿಸಾನ್. ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.